ಇವೆಲ್ಲ ಚೆನ್ನೈಯವ್ರ ಭಾಷಣವನ್ನ ಕೇಳಿದ ಮೇಲೆ ಬಹಳ ಉತ್ಸುಕವಾಗಿದ್ದೀರಿ. ನಾನು ಭಾಷಣ ಮಾಡಿದರೆ ಅಷ್ಟೊಂದು ಅದು ಇದಾಗೋದಿಲ್ಲ. ಆದರೆ ಇವತ್ತಿನ ಸಂದರ್ಭ ಹೇಗಿದೆ ಅಂತ ಹೇಳಿದ್ರೆ, ಒಂದು ಮಾತು ಅವ್ರು ಹೇಳಿದರು, ಗ್ರಾಮಾಂತರದಲ್ಲಿ ಇವತ್ತು ನಮ್ಮ ಶಾರದಾ ಪೂರೆ ನಾಯಕರು ಮತ್ತು ಅಶೋಕ್ ನಾಯಕರು ಎರಡೂ ಜನ ಒಟ್ಟಿಗೆ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಶಾರದಾ ಪೂರೆ ನಾಯಕರು ಈ ಬಾರಿ ಆ ಭಾಗದಿಂದ ಆಯ್ಕೆಯಾಗಿ ಬಂದಿದ್ದಾರೆ. ಆದರೆ ದೈವಾನುಗ್ರಹ ಮತ್ತೊಮ್ಮೆ ಎರಡೂ ಜನ ಒಟ್ಟಿಗೆ ಕೆಲಸ ಮಾಡಿ ಇವತ್ತು ದೇಶಕ್ಕೋಸ್ಕರ ಮತ್ತು ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಭಗವಂತ ಇವತ್ತು ಒಂದು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಕೂಡ ಈ ವೇದಿಕೆಯ ಮೇಲೆ ನೋಡಿ BJP ಶಾಲ ಹಾಕಿ ನಾನಿಲ್ಲಿ ಭಾಷಣ ಮಾಡ್ತಕ್ಕಂಥ ಸುಯೋಗ ನನಗೆ ದೊರಕಿದೆ. ಇವತ್ತು ಈಗಾಗಲೇ ನಾವು ಮಹತ್ವದ ಸಭೆ ಇವತ್ತು ಬೆಂಗಳೂರಿನಲ್ಲಿ ಮೊನ್ನೆ ನಡೆದಂಥ ಸಂದರ್ಭದಲ್ಲಿ ನಮ್ಮ ನಾಯಕರಾಗಿರ್ತಕ್ಕಂಥ ದೇವೇಗೌಡರು ಒಂದು ಕರೆಯನ್ನು ಕೊಟ್ಟರು. ಇವತ್ತು ನೋಡಿ, ನಾವಿವತ್ತು ದೇಶಕ್ಕೋಸ್ಕರ ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿ ಮಾಡೋಕ್ಕೋಸ್ಕರ ಈ ಸಮನ್ವಯ ಸಮಿತಿಯಲ್ಲಿ ನಾನು ಒಂದು ಮಾತು ಹೇಳ್ತೀನಿ. ದಯಮಾಡಿ ರಾಜ್ಯದಾದ್ಯಂತ ಇರತಕ್ಕಂಥ ಎಲ್ಲ JDS ಕಾರ್ಯಕರ್ತರು ಮತ್ತು ಹಿರಿಯ ಮುಖಂಡರುಗಳು, ಶಾಸಕರುಗಳು ಕೂಡ ಎಲ್ಲೂ ಕೂಡ ಈ 2024 ಲೋಕಸಭಾ ಚುನಾವಣೆಯಲ್ಲಿ ನಮ್ಮಿಂದ ಯಾವುದೇ ತರದ ಲೋಪ ಬರದ್ರೀತೆ ನೀವೆಲ್ಲ ಕಾರ್ಯಕರ್ತರು ನಡ್ಕೊಳ್ಬೇಕು ಅಂತ ಈಗಾಗಲೇ ನಮಗೆ ಆಜ್ಞೆ ಮಾಡಿದ್ದಾರೆ. ಅದರಂತೆ ಖಂಡಿತ ನಾವು ನಡ್ತೀವಿ. ಈ ಭಾಗದಲ್ಲಿ ಇವತ್ತು ಅಭಿವೃದ್ಧಿ ಹರಿಕಾರ ರಾಘಣ್ಣ ನೋಡಿ, ವಯಸ್ಸಲ್ಲಿ ನನಗೆ 67 ವರ್ಷ ವಯಸ್ಸು. ರಾಘಣ್ಣ ನನಗಿಂತ 15 ವರ್ಷ ಚಿಕ್ಕವರಿದ್ದಾರೆ ಅಂತ ಕಾಣ್ತಾರೆ. ಆದರೆ ಎಂಥ ಹಿರಿಯರಿದ್ರು ಕೂಡ, ಎಂಥ ಕಿರಿಯರಿದ್ರು ಕೂಡ ಅವ್ರನ್ನ ಸಂಬೋಧನೆ ಮಾಡ್ತಕ್ಕಂಥದ್ದು ರಾಘಣ್ಣ ಅಂತಲೇ ಸಂಬೋಧನೆ ಮಾಡ್ತಾರೆ. ಇದು ಬಹಳ ವಿಶೇಷ ಇರತಕ್ಕಂಥದ್ದು. ಎಲ್ಲರ ಅಣ್ಣನಾಗಿ ಮನಸ್ಸಿನಲ್ಲಿ ಹೃದಯವನ್ನು ಮುಟ್ಟಿರ್ತಕ್ಕಂಥ ನಮ್ಮ ರಾಘಣ್ಣ ಅವರು ಇವತ್ತು ಲೋಕಸಭಾ ಅಭ್ಯರ್ಥಿ ಆಗಿರ್ತಕ್ಕಂಥ ಈಗಾಗಲೇ ಸ್ಪರ್ಧೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ 18ನೇ ತಾರೀಕು ನಾಮಿನೇಷನ್ ಅನ್ನ ಮಾಡೋರಿದ್ದಾರೆ. ಮತ್ತೊಮ್ಮೆ ರಾಘಣ್ಣ ಅವರ ಆಯ್ಕೆಯನ್ನ ಬಯಸಿರ್ತಕ್ಕಂಥ ಜನ ಬಯಸಿದ್ದಾರೆ, ಶಿವಮೊಗ್ಗ ಜನ ಬಯಸಿದ್ದಾರೆ. ಇವತ್ತು ರಾಘಣ್ಣ ಅವರು ಯಾವ ರೀತಿ ಯಡಿಯೂರಪ್ಪನವರು ರೈತ ನಾಯಕರಾಗಿ ಕೆಲಸ ಮಾಡಿ ರಾಜ್ಯದ ಉದ್ಗಲಕ್ಕೆ ತಿರುಗಿ ಈ ರಾಜ್ಯದಲ್ಲಿ ಎಲ್ಲ ವರ್ಗದ ಜನರ ಪ್ರೀತಿಯನ್ನ ಗಳಿಸಿದಾರೋ, ಅದೇ ರೀತಿ ನಮ್ಮ ರಾಘಣ್ಣವರು ಶಿವಮೊಗ್ಗ ಜಿಲ್ಲೆಯ ಎಲ್ಲ ವರ್ಗದ ಜನರ ಪ್ರೀತಿ ಪಾತ್ರರಾಗಿರ್ತಕ್ಕಂಥ ನಮ್ಮ ರಾಘಣ್ಣ ಅವರಿಗೆ ನಾವೆಲ್ಲ ಕೆಲಸ ಮಾಡಬೇಕಂದ್ರೆ ಯಾಕೆ ಕೆಲಸ ಮಾಡಬೇಕು, ಮತ್ತೊಮ್ಮೆ ಅವರನ್ನ ಯಾಕೆ ಆಯ್ಕೆ ಮಾಡಬೇಕು ಅನ್ನೋ ವಿಚಾರವನ್ನ ನಮ್ಮ ಚೆನ್ನೈ ಶಾಸಕರು ಬಹಳ ಚೆನ್ನಾಗಿ ಅವ್ರದೇ ಆದಂತ ದಾಟಿಯಲ್ಲಿ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನೀವೆಲ್ಲ ರೆಡಿ ಆಗಿದ್ದೀರಿ. ಇವತ್ತು ಖಂಡಿತ ಈ ಕೆಲಸ ಆಗ್ಬೇಕಾಗಿದೆ, ದೇಶದ ದೃಷ್ಟಿಯಿಂದ ಆಗ್ಬೇಕಾಗಿದೆ. ಇವತ್ತು ಭಾವೈಕ್ಯತೆಯನ್ನ ಇಡೀ ಪ್ರಪಂಚಕ್ಕೆ ಸಾರಿದಂತ ಯಾವುದಾದ್ರೂ ಒಂದು ನಾಡಿದ್ರೆ ಅದು ನಮ್ಮ ಭಾರತ ದೇಶ ಅಂತ ಹೇಳೋಕೆ ನಾವು ಅತ್ಯಂತ ಹೆಮ್ಮೆ ಪಡ್ತೀವಿ. ಭಾವೈಕ್ಯತೆ ಇವತ್ತು ಸಂಬಂಧಗಳ ಅಡಿಯಲ್ಲಿ ಇವತ್ತು ನಾಡನ್ನ ಕಟ್ಟಿರ್ತಕ್ಕಂಥದ್ದು. ಈ ಸಂಬಂಧಗಳ ಅಡಿಯಲ್ಲಿ ಇವತ್ತು ಮಾನ್ಯ ಪ್ರಧಾನಮಂತ್ರಿ ಮೋದಿ ಅವರು ಹೇಳಿದ್ರು, ಸಂಬಂಧದ ಅಡಿಯಲ್ಲಿ ಹೇಳಿದ್ದಾರೆ ನಮ್ಮ ದೇಶ, ನಮ್ಮ ಭಾರತ, ನಮ್ಮ ಪರಿವಾರ ಅಂತ ಹೇಳಿದ್ದಾರೆ. ಈ ಸಂಬಂಧ ಅಷ್ಟು ಸುಲಭದ ಸಂಬಂಧ ಅಲ್ಲ. ವಚನ ಸಾಹಿತ್ಯದ ಅಡಿಯಲ್ಲಿ ಬಂದಂತ ಸಂಬಂಧ, ದಾಸ ಸಾಹಿತ್ಯದ ಅಡಿಯಲ್ಲಿ ಬಂದಂತ ಸಂಬಂಧ, ಜಾನಪದ ಸಾಹಿತ್ಯದಲ್ಲಿ ಬಂದಂತ ಈ ಸಂಬಂಧವನ್ನ ಮಾನ್ಯ ಪ್ರಧಾನಮಂತ್ರಿಗಳು ನೆನಪು ಮಾಡಿಕೊಂಡು ನಮ್ಮೆಲ್ಲರ ಪರಿವಾರ ಅಂತ ಹೇಳಿದ್ರೆ, ನಾವೆಲ್ಲ ಪರಿವಾರ ಅಂದ್ರೆ ಈ ದೇಶದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ನಮ್ಮವರು ಅನ್ನೋ ಭಾವನೆಯಿಂದ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ನಾನೀಗಾಗಲೇ ನಮ್ಮ ಮಾತನಾಡೋ ಸಂದರ್ಭದಲ್ಲಿ ಹೇಳಿದ್ರು, ನೀವು ಪ್ರಾರ್ಥನೆಯನ್ನ ಆಡಿದ್ರಿ ಅಂತ. ನಾನು ಸುಮ್ಮನೆ ಪ್ರಾರ್ಥನೆಯನ್ನ ಆಡ್ಲಿಲ್ಲ. ಯಾರು ಈ ದೇಶವನ್ನ ಪ್ರೀತಿ ಮಾಡ್ತಾರೆ, ಯಾರು ಈ ನೆಲವನ್ನ ಪ್ರೀತಿ ಮಾಡ್ತಾರೆ, ಯಾರು ಈ ದೇಶವನ್ನು ಒಪ್ಕೊಳ್ತಾರೆ, ಇದು ನನ್ನ ದೇಶ, ನನ್ನ ಭಾರತ ಅಂತ ಹೇಳ್ತಾರೆ, ಅವರೆಲ್ಲರೂ ಕೂಡ ಸರ್ವ ಸ್ವತಂತ್ರ ಇದ್ದಾರೆ. ನಮಸ್ತೆ ಸದಾ ವತ್ಸಲೆಯರ ಪ್ರಾರ್ಥನೆಯನ್ನ ಆಡೋದಕ್ಕೆ ಅವರೆಲ್ಲರೂ ಸರ್ವ ಸ್ವತಂತ್ರ ಇದ್ದಾರೆ. ನಾನು ಹೇಳಿದೆ ಕಾಂಗ್ರೆಸ್ ಅವರಿಗೆ, ಇದು ಆಯ್ತು, ಅವರು ಆಡ್ತಾರೆ, ನೀವು ಆಡ್ರಿ, ನಿಮ್ಮನ್ನು ಆಡಬೇಡ ಅಂತ ಹೇಳಿದರೆ. ಈ ದೇಶವನ್ನ ಪ್ರೀತಿಸ್ತಾನೋ ಪ್ರತಿಯೊಬ್ಬರು ಆಡಬೇಕಾದಂತಹ ಈ ನಮಸ್ತೆ ಸರವತ್ಸಲಿ ಅದರದೇ ಆದಂತಹ ಮಹತ್ವ ಇದೆ, ಅದರದೇ ಆದಂತಹ ಗೌರವ ಇದೆ. ಆ ಗೌರವ ಕೊಡ್ತಕ್ಕಂಥ ಮನುಷ್ಯ ಯಾರು ಬೇಕಾದ್ರೂ ಆಡ್ಬೋದು ಅಂತ ಕಾಂಗ್ರೆಸ್ ಅವ್ರಿಗೂ ನಾನು ಮಾತು ಹೇಳಿದೆ. ಒಂದು ಮಾತನ್ನ ಅರಿಬೇಕಾಗ್ತದೆ. ಇವತ್ತು ಈ ರಾಷ್ಟ್ರದಲ್ಲಿ 75 ವರ್ಷ ಸ್ವತಂತ್ರ ಬಂದಾದಂತಹ ಸಂದರ್ಭದಲ್ಲಿ 50 ವರ್ಷಗಳು ಮಿಗಿಲಾಗಿ ಕಾಂಗ್ರೆಸ್ ಈ ರಾಷ್ಟ್ರವನ್ನು ಪ್ರಧಾನಮಂತ್ರಿ ಆಳಿರ್ತಕ್ಕಂಥ ಅನೇಕ ಪ್ರಧಾನಮಂತ್ರಿಗಳಿದ್ದಂತಹ ಸಂದರ್ಭದಲ್ಲಿ ಇವತ್ತು ಯಾವ ಪರಿಸ್ಥಿತಿ ಅವ್ರಿಗೆ ಬಂದಿದೆ ಅಂತ ಹೇಳಿದ್ರೆ, ಒಂದು ಅಧಿಕೃತ ವಿರೋಧ ಪಕ್ಷವಾಗಿಯೂ ಕೂರೋದಕ್ಕೆ ಪಾರ್ಲಿಮೆಂಟ್ ಅಲ್ಲಿ ಅವ್ರಿಗೆ ಆಗ್ತಾ ಇಲ್ಲ ಅನ್ನೋ ವಿಚಾರವನ್ನು ನೀವು ಗಮನ ಮಾಡಬೇಕಾಗ್ತದೆ.
ಇವತ್ತು ಒಂದು ಅಧಿಕೃತ ವಿರೋಧ ಪಕ್ಷವಾಗಿ ಕೆಲಸ ಮಾಡಕ್ಕೆ ಸಾಧ್ಯ ಇಲ್ಲ ಇರ್ತಕ್ಕಂಥ ಆ ಪಕ್ಷ ಇವತ್ತು ಎದುರಾಳಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆಯನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರು ಕನಸು ಕಾಣ್ತಾ ಇದ್ದಾರೆ ಪ್ರಧಾನಮಂತ್ರಿ ಪಟ್ಟವನ್ನ. ಎಲ್ಲಿಯಾದ್ರೂ ಸಾಧ್ಯ ಏನ್ರಿ? ಒಂದು ವಿರೋಧ ಪಕ್ಷದ ಸ್ಥಾನವನ್ನೇ ಅಲಂಕರಿಸೋದಕ್ಕೆ ಕಳೆದ 10 ವರ್ಷಗಳಿಂದ ಸಾಧ್ಯವಾಗಿಲ್ಲ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಈ ರಾಷ್ಟ್ರವನ್ನು ಆಳ್ತದೆ ಅನ್ನೋ ವಿಚಾರವನ್ನ ಅವ್ರು ಮನಗಾಣಬೇಕಾಗ್ತದೆ. ಹಾಗಾಗಿ ಜನ ತೀರ್ಮಾನ ಮಾಡಿದ್ದಾರೆ. ಮತ್ತೊಮ್ಮೆ ಈ ನಾಡಿಗೆ ಮೋದಿ ಸರ್ಕಾರ, ಮೋದಿ ಅವರು ಪ್ರಧಾನಮಂತ್ರಿ ಅನ್ನೋ ವಿಚಾರವನ್ನು ಇವತ್ತು ಹೇಳಿದ್ದಾರೆ. ಇವತ್ತು ನಾನು ಒಂದು ಮಾತು ಹೇಳ್ತೇನೆ, ಇವತ್ತು ಅಮೆರಿಕ ದೇಶ ಅಂತ ಶ್ರೀಮಂತ ರಾಷ್ಟ್ರ ಮೊನ್ನೆ ಕೋವಿಡ್ ಅಂತ ಬಂದಂತ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಕೇವಲ 33 ಕೋಟಿ ಜನರಿಗೆ ಔಷಧಿಯನ್ನ ಲಸಿಕೆಯನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ 10 ರಿಂದ 16 ಸಾವಿರ ರೂಪಾಯಿ ಚಾರ್ಜ್ ಮಾಡಿ ನಮ್ಮ ಹಣ ನಮ್ಮ ಮೌಲ್ಯದ 10-16 ಸಾವಿರ ರೂಪಾಯಿಯನ್ನು ಕೊಟ್ಟು ನಮ್ಮ ದೇಶದಿಂದ ಹೋಗಿರ್ತಕ್ಕಂಥ ಅಲ್ಲಿ ವಾಸ ಮಾಡ್ತಕ್ಕಂಥ ನಮ್ಮ ಜನ ಹೇಳಿರ್ತಕ್ಕಂಥ ವಿಚಾರ, ದುಡ್ಡು ಕೊಟ್ಟು ಲಸಿಕೆಯನ್ನು ತಗೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಈ ನಾಡು 140 ಕೋಟಿ ಇರ್ತಕ್ಕಂಥ ಪ್ರಜಾಸಂಖ್ಯೆಗೆ ಅಂತ ಒಂದು ಸಂದರ್ಭದಲ್ಲಿ ಮಾನ್ಯ ಪ್ರಧಾನಮಂತ್ರಿ ಮೋದಿ ಅವರು ಇಡೀ 140 ಕೋಟಿ ಜನಕ್ಕೆ ಯಾವುದೇ ಬಿಡುಗಾಸಿಲ್ಲದೆ ನೀವೆಲ್ಲ ಲಸಿಕೆಯನ್ನು ತಗೊಂಡಿಲ್ವಾ ನೀವೆಲ್ಲ? ಇಂಥ ಆರೋಗ್ಯವನ್ನು ಕಾಪಾಡಿರ್ತಕ್ಕಂಥ, ದೇಶವನ್ನ ರಕ್ಷಣೆ ಮಾಡಿರ್ತಕ್ಕಂಥ, ದೇಶದ ಆರೋಗ್ಯವನ್ನು ಕಾಪಾಡಿರ್ತಕ್ಕಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಇದೇ ಅಡಿಗೆ ಪ್ರಧಾನಮಂತ್ರಿ ಆಗಬೇಕು ಬೇಡ ಅನ್ನೋ ವಿಚಾರವನ್ನ ನೀವು ತಿಳಿಸ್ಬೇಕಾಗತ್ತೆ. ಮನೆ ಬಾಗಿಲಿಗೆ ಇವತ್ತು ಆ ಕಾರ್ಯವನ್ನ ನೀವು ಮಾಡಬೇಕಾಗ್ತದೆ. ಇವತ್ತು ಪ್ರಧಾನಮಂತ್ರಿಯವರು ಸುಮ್ಮನೆ ಆಗ್ಲಿಲ್ಲ. ದಾಸ ಸಾಹಿತ್ಯದ ಅಡಿಯಲ್ಲಿ ಏನ್ ಹೇಳ್ತಾರೆ? ಕನಕದಾಸರು ಇವತ್ತು ಯಾರೊಬ್ಬರ ಆಸ್ತಿ ಅಲ್ಲ, ಕನಕದಾಸರು ಈ ನಾಡಿನ ಆಸ್ತಿ. ದಾಸ ಸಾಹಿತ್ಯದಲ್ಲಿ ಪುರಂದರದಾಸ ಹೇಳಿದ್ರು, ಮಾನವ ಜನ್ಮ ಬಹುದೊಡ್ಡದು, ಉಚ್ಚಪಗಳಿರ ಹಾನಿಗೊಡಬೇಡಿ ಅಂತ ಹೇಳಿದ್ದ. ಅದೇ ರೀತಿ ಕನಕದಾಸರು ಹೇಳಿದ್ರು, ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಗಳ ದಾಟಿ ಬಂದ ಈ ಶರೀರ. ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಗಳ ದಾಟಿ ಬಂದ ಈ ಶರೀರ. ತಾನಲ್ಲ ತನ್ನದಲ್ಲ, ತಾನಲ್ಲ ತನ್ನದಲ್ಲ, ಆಸೆ ಥರವಲ್ಲ, ಮುಂದೆ ಬಹುದಲ್ಲ. ದಾಸನಾಗು ವಿಶೇಷನಾಗು, ದಾಸನಾಗು ಭವಪಾಶನಿಗೂ. ಇವತ್ತು ನಮ್ಮ ಪ್ರಧಾನಮಂತ್ರಿಯವರು ಮೋದಿಯವರು ಈ ದೇಶದಲ್ಲಿ ದಾಸರಾಗಿ ಇವತ್ತು 140 ಕೋಟಿಯ ಜನರ ದಾಸರಾಗಿ ಇವತ್ತು ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಕನಕದಾಸರು ಹೇಳಿದಾಗೆ ಈ ದಾಸರನ್ನ ನೀವು ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕು ಬಿಡೋ ಅನ್ನೋ ವಿಚಾರವನ್ನು ನೀವು ಆಲೋಚನೆ ಮಾಡಬೇಕಾಗ್ತದೆ. ಸಮಯ ಬಂದಿದೆ. ಖಂಡಿತ ಆ ಸಮಯವನ್ನು ನಾವೆಲ್ಲ ಉಪಯೋಗ ಮಾಡೋಣ ಅಂತ ಹೇಳ್ತಾ, ಮಾನ್ಯ ಯಡಿಯೂರಪ್ಪನವರು ಈ ನಾಡಿಗೆ ಕೊಟ್ಟಿರ್ತಕ್ಕಂಥ ಕಾಣಿಕೆ, ಈ ನಾಡಿಗೆ ಕೊಟ್ಟಿರ್ತಕ್ಕಂಥ ಅನೇಕ ವಿಚಾರಗಳ ಬಗ್ಗೆ, ರಾಘಣ್ಣವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳಿಗೆ ರಾಘಣ್ಣವ್ರನ್ನ ಈ ಭಾಗದಿಂದ ಆರಿಸಿ ಮುಂದಿನ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗೋದಕ್ಕೆ ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಕೈ ಎತ್ತುವಂತ ಕೆಲಸವನ್ನ ರಾಘವೇಂದ್ರವರ ಮುಖಾಂತರ ತಾವೆಲ್ಲ ಮಾಡಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ, ಈಗ ಅವಕಾಶಕ್ಕಾಗಿ ಧನ್ಯವಾದಗಳನ್ನ ಹೇಳಿ, ಅನೇಕ ಹಿರಿಯರಿದ್ದಾರೆ, ಮಾತಾಡೋರಿದ್ದಾರೆ. ಹಾಗಾಗಿ ತಮ್ಮೆಲ್ಲರಿಗೂ ಯಾವುದೇ ಲೋಪ ಬರದ ರೀತಿಯಲ್ಲಿ JDS ಪಕ್ಷದ ಅಧ್ಯಕ್ಷರು, ಅನೇಕ ಕಾರ್ಯದರ್ಶಿಗಳು, ನಮ್ಮೆಲ್ಲ ಸಂಘಟಕರು ಖಂಡಿತ ನಿಮ್ಮೊಟ್ಟಿಗೆ ಕೆಲಸ ಮಾಡ್ತೀವಿ. ರಾಘಣ್ಣವ್ರ ಗೆಲುವಿಗೆ ನಾವೆಲ್ಲ ಸಹಕಾರಿ ಆಗ್ತೀವಿ ಅಂತ ಈ ಸಂದರ್ಭ ಹೇಳಿ ಮತ್ತೊಮ್ಮೆ ವಂದಿಸಿ ನಮಗೆ ನಮಸ್ಕಾರ ಮಾಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.